ಇಂದು ಏರ್ ಶೋಗೆ ಕೊನೆ ದಿನವಾಗಿದ್ದು ಬೆಳಗ್ಗೆಯಿಂದಲೇ ಭಾರೀ ಪ್ರಮಾಣದಲ್ಲಿ ಸಾರ್ವಜನಿಕರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹೆಬ್ಬಾಳದಿಂದ ಯಲಹಂಕ ಕಡೆಗೆ ಹೋಗುವ ವಾಹನಗಳ ಸಂಖ್ಯೆಯಲ್ಲಿ ಭಾರೀ ಹೆಚ್ಚಳವಾಗಿರುವುದರಿಂದ ಏರ್ ಶೋ ಕಣ್ತುಂಬಿಕೊಳ್ಳಲು ಹೋಗ್ತಾ ಇರುವ ಜನರಿಗೆ ಟ್ರಾಫಿಕ್ ಜಾಮ್ ಬಿಸಿ ತಟ್ಟಿದೆ. ಇಂದು ಸಂಸದ ಯದುವೀರ್ ಒಡೆಯರ್ ಕೂಡ ಏರ್ ಶೋಗೆ ಆಗಮಿಸಿದ್ರು. ಸಂಜೆ 5 ಗಂಟೆವರೆಗೂ ಏರ್ ಶೋ ಪ್ರದರ್ಶನ ನಡೆಯಲಿದೆ. ಚಿಕ್ಕಮಗಳೂರು ಜಿಲ್ಲೆ ಆಯುಷ್ ಆಸ್ಪತ್ರೆ ಹೈಟೆಕ್ ಕಟ್ಟಡ ಖಾಸಗಿ ಕಾರ್ ಶೆಡ್ ಆಗಿ ಬಳಸಿಕೊಳ್ಳಲಾಗ್ತಾ ಇದೆ. 7,50,00,000 ವೆಚ್ಚದಲ್ಲಿ 50 ಹಾಸಿಗೆಯ ಬಹುಮಹಡಿ ಕಟ್ಟಡ ಕಾಮಗಾರಿ ಮುಕ್ತಾಯವಾಗಿ 1.5 ವರ್ಷವಾಗಿದೆ. 2022ರಲ್ಲಿ ಶಂಕುಸ್ಥಾಪನೆಯಾಗಿತ್ತು. 2024ರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಂದ ಉದ್ಘಾಟನೆಯಾಗಿತ್ತು. ಆ ಬಳಿಕ ಇಲ್ಲಿವರೆಗೂ ಆಸ್ಪತ್ರೆಯ ಬಾಗಿಲನ್ನ ಓಪನ್ ಮಾಡಿಲ್ಲ. ಇದು ಕೇವಲ ಕಾರು ನಿಲ್ಲಿಸೋ ಶೆಡ್ ಆಗಿ ಬಳಕೆಯಾಗ್ತಾ ಇದೆ. ಬಹುಮಹಡಿ ಕಟ್ಟಡದಲ್ಲಿ ಲಿಫ್ಟ್ ವ್ಯವಸ್ಥೆಯೂ ಇದೆ. ಆದರೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಸಾರ್ವಜನಿಕರು ಸರ್ಕಾರಿ ಸೇವೆಯಿಂದ ವಂಚಿತರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ರಾಜಕೀಯ ಜೋರಾಗಿದೆ. ದೇವಸ್ಥಾನ ಅಭಿವೃದ್ಧಿ ಹೆಸರಲ್ಲಿ ಬಿಜೆಪಿ ಹಿಂದುತ್ವ ರಾಜಕಾರಣಕ್ಕೆ ಕಾಂಗ್ರೆಸ್ ಶಾಸಕ ಅಶೋಕ್ ರೈ ಟಕ್ಕರ್ ಕೊಟ್ಟಿದ್ದಾರೆ. ಕೇಸರಿ ಶಾಲು ಧರಿಸಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಶಾಸಕ ಅಶೋಕ್ ರೈ ಕರಸೇವೆ ಮಾಡಿದ್ದಾರೆ. ನನ್ನನ್ನ ಕೆಣಕಲು ಬರಬೇಡಿ, ಸಹಕಾರ ಕೊಡಿ, ಇಲ್ಲವಾದ್ರೆ ಸುಮ್ನಿರಿ ಎಂದಿರೋ ಅಶೋಕ್ ರೈ ದೇವಸ್ಥಾನದ ಜಾಗದಲ್ಲಿದ್ದ ಬಿಜೆಪಿ ಮುಖಂಡರ ಅಕ್ರಮ ಮನೆ ಕೆಡವಿ ದೇವಸ್ಥಾನ ಅಭಿವೃದ್ಧಿಗೆ ಚಾಲನೆ ನೀಡಿದ್ದಾರೆ. ಕೆಲ ಬಿಜೆಪಿ ಹಾಗೂ ಸಂಘ ಪರಿವಾರದ ನಾಯಕರು ಪರೋಕ್ಷವಾಗಿ ಅಶೋಕ್ ರೈ ಬೆಂಬಲಿಸ್ತಾ ಇದ್ದಾರೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಆರ್ಟಿಪಿಎಸ್ನ 8 ಘಟಕಗಳಲ್ಲಿ 3 ಘಟಕಗಳು ಸ್ಥಗಿತವಾಗಿದೆ. 5 ಘಟಕಗಳಲ್ಲಿ 983 ಮೆಗಾವ್ಯಾಟ್ ವಿದ್ಯುತ್ ಮಾತ್ರ ಉತ್ಪಾದನೆಯಾಗ್ತಾ ಇದೆ. ವೈಟಿಪಿಎಸ್ನಲ್ಲಿಯೂ ತಾಂತ್ರಿಕ ಕಾರಣ ಹೇಳಿ 3 ಘಟಕಗಳ ಪೈಕಿ 2 ಘಟಕಗಳು ಸ್ಥಗಿತ ಆಗಿದೆ. 1700 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವ ಸಾಮರ್ಥ್ಯ ಇರುವ ವೈಟಿಪಿಎಸ್ನಲ್ಲಿ ಕೇವಲ ದಿನಕ್ಕೆ 390 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಲಾಗ್ತಿದೆ. ರಾಜ್ಯಾದ್ಯಂತ ನಿತ್ಯ 16,207 ಮೆಗಾವ್ಯಾಟ್ ವಿದ್ಯುತ್ ಬಳಕೆ ಆಗ್ತಾ ಇದೆ. ಆದರೆ ರಾಜ್ಯದಲ್ಲಿ ವಿವಿಧ ಮೂಲಗಳಿಂದ 6,043 ಮೆಗಾವ್ಯಾಟ್ ವಿದ್ಯುತ್ ಮಾತ್ರ ಉತ್ಪಾದನೆ ಆಗ್ತಾ ಇದೆ. ಬೆಸ್ಕಾಂಗೆ 7,116 ಮೆಗಾವ್ಯಾಟ್ ಬದಲು ಕೇವಲ 6,412 ಮೆಗಾವ್ಯಾಟ್ ವಿದ್ಯುತ್ ಪೂರೈಕೆ ಹಾಗೂ ಮೆಸ್ಕಾಂಗೆ 1,473 ಮೆಗಾವ್ಯಾಟ್ ಬದಲು 1,221 ಮೆಗಾವ್ಯಾಟ್ ಪೂರೈಕೆ ಮಾಡಲಾಗ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.